ಮ್ಯಾನಿಫೆಸ್ಟೇಷನ್ ಇನ್ನೇನು ಹತ್ತಿರದಲ್ಲೇ ಇದೆ ಅನ್ನುವಾಗ ಯೂನಿವರ್ಸ್ ನಿಮ್ಗೆ ಈ 3 ಸೈನ್ಸ್ ಕೊಡುತ್ತೆ. ಆದ್ರೆ 95% ಜನ ಅದನ್ನ ಇಗ್ನೋರ್ ಮಾಡ್ತಾರೆ. ಆ ಸೈನ್ಸ್ ಅರ್ಥ ಮಾಡ್ಕೊಳ್ದೆ ಏನು ವರ್ಕ್ ಆಗ್ತಿಲ್ಲ ಅಂತ ತುಂಬಾ ಜನ ಲಾಸ್ಟ್ ಮೂಮೆಂಟ್ ಅಲ್ಲಿ ಗಿವ್ ಅಪ್ ಮಾಡ್ತಾರೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಡಿಸೈರ್ ಇನ್ನೇನು ಕೈ ಸೇರೋದ್ರಲ್ಲಿದೆ, ನೀವು ಅದಕ್ಕೂ ಮುಂಚೆ ಬಿಟ್ಬಿಟ್ರೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬರೋಕು ಮುಂಚೆ ಯೂನಿವರ್ಸ್ ಕೊಡೋ 3 ಪವರ್ಫುಲ್ ಸೈನ್ಸ್ ನ ತಿಳ್ಕೊಳ್ಳೋಣ. ಈ ಸೈನ್ಸ್ ನಿಮ್ಗೆ ಗೊತ್ತಾದ್ರೆ ನೀವು ಅನ್ನೆಸೆಸರಿ ಡೌಟ್ ಮಾಡಲ್ಲ, ಮತ್ತೆ ರೈಟ್ ಟೈಮ್ ಅಲ್ಲಿ ಗಿವ್ ಅಪ್ ಕೂಡ ಮಾಡಲ್ಲ. ಫಸ್ಟ್ ಸೈನ್, ರಿಪೀಟೆಡ್ ನಂಬರ್ಸ್. ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಕೆಲವರು 111, 222, 333, 444, 555 ಅಥವಾ 1111 ಈ ತರ ಒಂದೇ ನಂಬರ್ಸ್ ಮತ್ತೆ ಮತ್ತೆ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಟೈಮ್ ನೋಡಿದಾಗ ಅಥವಾ ವೆಹಿಕಲ್ ನಂಬರ್ ಪ್ಲೇಟ್ ಅಲ್ಲಿ ಅಥವಾ ಫೋನ್ ನಂಬರ್ ಅಲ್ಲಿ ಈ ನಂಬರ್ಸ್ ರಿಪೀಟೆಡ್ ಆಗಿ ಕಾಣಿಸುತ್ತೆ. ಅದಕ್ಕೆ ತುಂಬಾ ಜನ ನಂಗೆ ಒಂದೇ ಕ್ವೆಶ್ಚನ್ ಕೇಳ್ತಾರೆ, ಈ 1111 ಅಂದ್ರೆ ಏನು? ಯಾಕೆ ಈ ರಿಪೀಟೆಡ್ ನಂಬರ್ಸ್ ಮತ್ತೆ ಮತ್ತೆ ಕಾಣಿಸುತ್ತೆ? ಈ ನಂಬರ್ಸ್ ನಿಜವಾಗ್ಲೂ ಏನನ್ನ ಇಂಡಿಕೇಟ್ ಮಾಡುತ್ತೆ? ಆಕ್ಚುಲಿ ಈ ರಿಪೀಟೆಡ್ ನಂಬರ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ಡೀಟೇಲ್ಸ್ಗೆ ಹೋಗಲ್ಲ. ಯಾಕಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ತರ ರಿಪೀಟೆಡ್ ನಂಬರ್ಸ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಯಾವ ರೀತಿ ಸಿಗ್ನಲ್ ಆಗಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು 111, 222, 333 ಈ ತರ ರಿಪೀಟೆಡ್ ನಂಬರ್ಸ್ ಮತ್ತೆ ಮತ್ತೆ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ನಿಮ್ಮ ಕಡೆ ಮೂವ್ ಆಗ್ತಿದೆ ಅನ್ನೋ ಒಂದು ಸ್ಟ್ರಾಂಗ್ ಸೈನ್ ಆಗಿರುತ್ತೆ. ಆ ಟೈಮ್ ಅಲ್ಲಿ ನೀವು ಡಿವೈನ್ ಅಲೈನ್ಮೆಂಟ್ ಅಲ್ಲಿ ಇದ್ದೀರಾ ಅಂತ ಅದು ತೋರಿಸುತ್ತೆ. ನಿಮ್ಮ ಥಾಟ್ಸ್, ಫೀಲಿಂಗ್ಸ್ ಮತ್ತೆ ವೈಬ್ರೇಷನ್ ಎಲ್ಲವೂ ಅಲೈನ್ ಆಗಿರದೇ ಇದ್ದಿದ್ರೆ ಒಂದೇ ತರ ಇರುವ ಸಿಗ್ನಲ್ಸ್ ನ ಮತ್ತೆ ಮತ್ತೆ ನೋಟಿಸ್ ಮಾಡೋಕೆ ಸಾಧ್ಯನೇ ಆಗಲ್ಲ. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ ನೀವು ಒಂದು ಹೊಸ ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡ್ತೀರಾ. ಅದಕ್ಕೂ ಮುಂಚೆ ಅದೇ ಕಾರ್ ಎಷ್ಟು ಸಲ ನಿಮ್ಮ ಮುಂದೆ ಹೋದ್ರು ನೀವು ಅದನ್ನ ಅಷ್ಟು ಗಮನಿಸಿರಲ್ಲ. ಆದ್ರೆ ಒಂದು ಸಲ ಇದೇ ಕಾರ್ ನಂಗೆ ಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ರೋಡ್ಗೆ ಹೋದಾಗಲ್ಲ ಅದೇ ಕಾರ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ರೋಡ್ ಅಲ್ಲಿ ಸಿಗ್ನಲ್ ಹತ್ರ, ಪಾರ್ಕಿಂಗ್ ಅಲ್ಲಿ ಎಲ್ಲಾ ಕಡೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಆಗ ನಿಮ್ಗೆ ಅನ್ಸುತ್ತೆ ಈ ಕಾರ್ ಸಡನ್ ಆಗಿ ಇಷ್ಟು ಜಾಸ್ತಿ ಆಯ್ತಾ ಅಂತ. ನಿಜವಾಗ್ಲೂ ಹಾಗಲ್ಲ, ಆ ಕಾರ್ ಮೊದ್ಲಿಂದಾನು ಇತ್ತು. ಬದ್ಲಾಗಿರೋದು ಕಾರ್ ಅಲ್ಲ, ನಿಮ್ಮ ಗಮನ. ಮೊದ್ಲು ಇಗ್ನೋರ್ ಮಾಡ್ತಿದ್ದ ವಿಷಯ ಈಗ ನೀವು ಕ್ಲಿಯರ್ ಆಗಿ ನೋಟಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ನೀವು ಯಾವ್ದರ ಮೇಲೆ ಹೆಚ್ಚು ಫೋಕಸ್ ಮಾಡ್ತೀರಾ ಅದು ನಿಮ್ಗೆ ಹೆಚ್ಚು ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಈ ಕಾರ್ ಎಕ್ಸಾಂಪಲ್ ಅಲ್ಲಿ ಕಾರ್ ನಿಮ್ಗೆ ಬೇಕು ಅಂತ ನೀವೇ ಕಾನ್ಶಿಯಸ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿದ್ರಿ. ಅದಕ್ಕೆ ಅದು ಮತ್ತೆ ಮತ್ತೆ ನಿಮ್ಮ ಗಮನಕ್ಕೆ ಬರೋಕೆ ಸ್ಟಾರ್ಟ್ ಆಯ್ತು. ಆದ್ರೆ ಈ ರಿಪೀಟೆಡ್ ನಂಬರ್ಸ್ ವಿಷಯ ಬೇರೆ. ಇಲ್ಲಿ ನೀವು 111 ಅಥವಾ 222 ಈ ತರ ನಂಬರ್ಸ್ ಹುಡುಕ್ತಾ ಇಲ್ಲ, ಕಾನ್ಶಿಯಸ್ ಆಗಿ ಫೋಕಸ್ ಕೂಡ ಮಾಡ್ತಾ ಇಲ್ಲ. ಆದ್ರೂ ಪ್ರತಿ ಸಲ ಫೋನ್ ನೋಡಿದಾಗ ಅಥವಾ ಬೇರೆ ಎಲ್ಲೇ ನೋಡಿದ್ರು ಅದೇ ನಂಬರ್ಸೇ ಕಾಣಿಸ್ತಿವೆ. ಆಗ ಏನಿದು, ಯಾಕೆ ಪ್ರತಿ ಸಲ ಇದೇ ತರ ಆಗ್ತಿದೆ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಪವರ್ಫುಲ್ ಸ್ಟೇಟ್ ಅಲ್ಲಿ ಇದೆ ಅನ್ನೋ ಗುಡ್ ಸೈನ್. ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನೀವು ಮ್ಯಾನಿಫೆಸ್ಟ್ ಮಾಡಿದ ವಿಷಯದ ಜೊತೆ ಅಲೈನ್ ಆಗಿದೆ, ಮತ್ತೆ ಅದು ನಿಮ್ಮ ಲೈಫ್ ಗೆ ಬರೋಕೆ ಇದೆ ಅಂತ ಇದು ತೋರಿಸುತ್ತೆ. ಈಗ ಸೆಕೆಂಡ್ ಸೈನ್ ಗೆ ಹೋಗೋಣ. ಅನ್ಎಕ್ಸ್ಪೆಕ್ಟೆಡ್ ಕಾಂಟ್ಯಾಕ್ಟ್ಸ್ ಅಂದ್ರೆ ರೀಸೆಂಟ್ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ತುಂಬಾ ದಿನಗಳಿಂದ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಕೆಲವರು ಇದ್ದಕ್ಕಿದ್ದಂತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರು ನಿಮ್ಮ ಓಲ್ಡ್ ಫ್ರೆಂಡ್ಸ್ ಆಗಿರ್ಬಹುದು ಅಥವಾ ತುಂಬಾ ದಿನಗಳಿಂದ ಮಾತಾಡದೇ ಇರುವ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು. ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾ ಅಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಮೆಸೇಜ್ ಕಳಿಸ್ತಾರೆ. ಯಾವುದೇ ಸ್ಪೆಸಿಫಿಕ್ ರೀಸನ್ ಇಲ್ಲದೆ ಜಸ್ಟ್ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮೆಸೇಜ್ ಮಾಡ್ತಾರೆ. ಬಹುಶಃ ನೀವು ಅವ್ರ ಜೊತೆ ತಿಂಗಳನ್ಗಟ್ಲೆ ಅಥವಾ ವರ್ಷನ್ಗಟ್ಲೆ ಕಾಂಟ್ಯಾಕ್ಟ್ ಅಲ್ಲಿ ಇರದೇ ಇರಬಹುದು, ಆದ್ರೂ ಅವರು ಇದ್ದಕ್ಕಿದ್ದಂತೆ ಮೆಸೇಜ್ ಮಾಡ್ತಾರೆ. ಅದು ತುಂಬಾ ಒಳ್ಳೆ ಸೈನ್. ಅಂದ್ರೆ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಬಯಸ್ತಿರೋದು ನಿಮ್ಮ ಕಡೆ ಬರ್ತಿದೆ ಅನ್ನೋ ಒಂದು ಒಳ್ಳೆ ಸೈನ್. ಯಾಕಂದ್ರೆ ಯೂನಿವರ್ಸ್ ನಿಮ್ಮ ಮ್ಯಾನಿಫೆಸ್ಟೇಷನ್ ನ ಡೈರೆಕ್ಟ್ ಆಗಿ ನಿಮ್ಮ ಕೈಯಲ್ಲಿ ಇಡಲ್ಲ. ಎಕ್ಸಾಂಪಲ್ ಗೆ ನೀವು ಈಗ ಮನಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಅಂದ್ರೆ ಬೆಳಿಗ್ಗೆ ಎದ್ದು ನೋಡಿದಾಗ ನಿಮ್ಮ ಬೆಡ್ ಮೇಲೆ ದುಡ್ಡಿನ ಬಂಡಲ್ ಇಡಲ್ಲ. ಹೆಚ್ಚಾಗಿ ಯೂನಿವರ್ಸ್ ಯಾವ್ದಾದ್ರು ಜನರ ಮೂಲಕ ಐಡಿಯಾ ಅಥವಾ ಅಪರ್ಚುನಿಟೀಸ್ ನ ನಿಮ್ಮ ಬಳಿ ತಲುಪಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಡ್ರೀಮ್ ಜಾಬ್ ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಇದ್ದಕ್ಕಿದ್ದಂತೆ ತುಂಬಾ ವರ್ಷದಿಂದ ಮಾತಾಡದ ನಿಮ್ಮ ಫ್ರೆಂಡ್ ಮೆಸೇಜ್ ಮಾಡ್ತಾರೆ. ಮಾತಾಡ್ತಾ ನಮ್ಮ ಕಂಪನಿಯಲ್ಲಿ ಓಪನಿಂಗ್ ಇದೆ, ಅಪ್ಲೈ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಜಾಬ್ ಕೊಟ್ಟಿದ್ದು ನಿಮ್ಮ ಫ್ರೆಂಡ್ ಅಲ್ಲ, ಆದ್ರೆ ಆ ಅಪರ್ಚುನಿಟೀಸ್ ನಿಮ್ಮ ಹತ್ರ ಬರೋಕೆ ಅವರು ಒಂದು ಮಾಧ್ಯಮ ಆಗಿದ್ದಾರೆ. ಇದೇ ತರ ಯೂನಿವರ್ಸ್ ಕೂಡ ನಿಮ್ಗೆ ಬೇಕಾಗಿರೋ ಅಪರ್ಚುನಿಟೀಸ್, ಇನ್ಫಾರ್ಮೇಶನ್ ಅಥವಾ ಸರಿಯಾದ ಜನರನ್ನ ನಿಮ್ಮ ಲೈಫ್ ಗೆ ಕಳಿಸೋದು ಬೇರೆ ಜನರ ಮೂಲಕ. ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಕಾಂಟ್ಯಾಕ್ಟ್ಸ್ ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ನ ಒಂದು ಸೈನ್. ಈಗ ಇವತ್ತಿನ ವಿಡಿಯೋದ ಕೊನೆಯ ಮತ್ತು ತುಂಬಾ ಇಂಪಾರ್ಟೆಂಟ್ ಸೈನ್ ಬಗ್ಗೆ ಮಾತಾಡೋಣ. ನಾನು ಇದನ್ನ ಮನಸ್ಸು ಸೃಷ್ಟಿ ಮಾಡಿದ ಒಂದು ಫೀಲಿಂಗ್ ಅಂತ ಕರಿತೇನೆ. ಈಗ ನೀವ್ ಅನ್ಕೊಳ್ಬಹುದು, ಈ ಮನಸ್ಸು ಸೃಷ್ಟಿ ಮಾಡಿದ ಫೀಲಿಂಗ್ ಅಂದ್ರೆ ಏನು? ಅಂದ್ರೆ ತುಂಬಾ ಯೋಚನೆ ಮಾಡಿ ನೀವು ಕ್ರಿಯೇಟ್ ಮಾಡ್ಕೊಂಡ ಫೀಲಿಂಗ್ ಅಲ್ಲ. ಯಾಕೋ ಗೊತ್ತಿಲ್ಲ, ಇದು ಆಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಬರುತ್ತೆ. ಬಹುಶಃ ಇತ್ತೀಚೆಗೆ ನಿಮ್ಗೂ ಹೀಗೆ ಅನ್ಸಿರ್ಬಹುದು.
ಯಾಕೋ ಗೊತ್ತಿಲ್ಲ, ಆದ್ರೆ ಇದು ಆಗುತ್ತೆ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅಂತ ನಂಗೂ ಗೊತ್ತಿಲ್ಲ, ಆದ್ರೆ ಇದು ನಿಜವಾಗಿಯೂ ಆಗುತ್ತೆ ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ಒಳಗಿಂದ ಬರ್ತಿದೆ. ಅದು ಕೂಡ ಒಂದು ಒಳ್ಳೆ ಸೈನ್. ಯಾಕಂದ್ರೆ ಯೂನಿವರ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಎನರ್ಜಿ ಮೂಲಕ, ಆ ಮೆಸೇಜ್ ನ ನೀವು ರಿಸೀವ್ ಮಾಡೋದು ಕೂಡ ಒಂದು ಫೀಲಿಂಗ್ ಅಥವಾ ಇಮೋಷನ್ ಮೂಲಕನೇ. ಯಾವಾಗ ಆ ಫೀಲಿಂಗ್ ಬರುತ್ತೋ ಯಾವುದೋ ಒಂದು ವಿಷಯದ ಕಡೆ ಒಳಗಿಂದ ಒಂದು ಸೆಳೆತ ಅನ್ಸುತ್ತೆ. ಅದಕ್ಕೆ ಯಾವುದೇ ಲಾಜಿಕ್ ಇರಲ್ಲ. ಅಂದ್ರೆ ಈ ಫೀಲಿಂಗ್ ನ ನಾನು ನನ್ನ ಯೋಚನೆಯಿಂದ ಕ್ರಿಯೇಟ್ ಮಾಡ್ತಾ ಇಲ್ಲ. ಅಂದ್ರೆ ನಾನು ನನ್ನ ಮನ್ಸಲ್ಲಿ ಏನೇನೋ ರಿಪೀಟ್ ಮಾಡ್ಕೊಂಡು ಬಲವಂತವಾಗಿ ಖುಷಿ ಫೀಲ್ ಮಾಡ್ಕೊಂಡು ಇದು ಬರ್ತಿದೆ ಅಂತ ನಂಗೆ ನಾನೇ ಕನ್ವಿನ್ಸ್ ಮಾಡ್ಕೊಳ್ತಾ ಇಲ್ಲ. ಇದು ಆ ತರ ಫೀಲಿಂಗ್ ಅಲ್ಲ. ಇದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಕ್ಕಿದ್ದಂತೆ ಬರುವ ಫೀಲಿಂಗ್. ಸೊ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ. ಈ ವಿಡಿಯೋ ಇಂದ ಏನಾದ್ರೂ ಹೊಸದನ್ನ ಕಲ್ತಿದ್ರೆ ಅಥವಾ ಸ್ವಲ್ಪನಾದ್ರೂ ಇಂಟ್ರೆಸ್ಟಿಂಗ್ ಅಥವಾ ಇನ್ಸ್ಪೈರಿಂಗ್ ಅನ್ಸಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನೀವು ಯಾವ ಪ್ಲೇಸ್ ಇಂದ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಯಾವ ಸೈನ್ಸ್ ನೋಡ್ತಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಕೂಡ ಶೇರ್ ಮಾಡಿ.